ನಾನು ಈ ದಿನ ಮಹಿಳೆಯರ ಮುಟ್ಟಿನ ಸಮಸ್ಯೆಗಳಿಗೆ ಯೋಗ ಅನ್ನೋ ವಿಷಯದ ಬಗ್ಗೆ ಮಾತನಾಡ್ತಾನೆ. ಸ್ತ್ರೀಯ ಸಂತಾನೋತ್ಪತ್ತಿಯ ಅಂಗಗಳು ಮತ್ತು ಪುರುಷರ ಸಂತಾನೋತ್ಪತ್ತಿಯ ಅಂಗಗಳಿಗೆ ಬಹಳ ಭಿನ್ನವಾಗಿರ್ತವೆ. ಅದರಿಂದಲೇ ಸ್ತ್ರೀಯರು ಭಾಳ ಸಮಸ್ಯೆಗಳನ್ನ ಎದುರಿಸ್ತಾರೆ. ಕಾರಣ ಏನಂದರೆ, ಪುರುಷರ ಸಂತಾನೋತ್ಪತ್ತಿಯ ಅಂಗಗಳೇನಿವೆ ಅವು ಹೊರಗಡೆ ಇದ್ದು ಎಲ್ಲರೂ ನೋಡ್ಬೋದಾಗಿದೆ. ಆದರೆ ಮಹಿಳೆಯರ ಸಂತಾನೋತ್ಪತ್ತಿಯ ಅಂಗಗಳು ಅದು ಕಣ್ಣಿಗೆ ಕಾಣೋದಿಲ್ಲ. ಒಳಗಡೆ ಎರಡು ತೊಡೆಗಳ ಮಧ್ಯೆ ಒಳಗಡೆ ಇರುತ್ತದೆ. ಮತ್ತು ಮೇಲ್ಗಡೆ ಕಾಣ್ತಕ್ಕಂಥದ್ದು ಅಂದರೆ ಮಹಿಳೆಯರ ಸ್ತನಗಳು ಮತ್ತು ಅವರ ಜನನಾಂಗದ ಮೇಲ್ಭಾಗ ಮಾತ್ರ. ಹೀಗಾಗಿ ಸ್ತ್ರೀಯರ ಸಮಸ್ಯೆಗಳು ಬಹಳ ಅಧಿಕವಾಗಿರ್ತವೆ, ಬಹಳ ಸಂಕೀರ್ಣವಾಗಿರ್ತವೆ. ಮತ್ತು ಈ ಸ್ತ್ರೀಯರಿಗೆ ಅನೇಕರಿಗೆ ಈ ಮುಟ್ಟಿನಿಂದ ಹಿಡಿದು ಮಕ್ಕಳಾಗೋವರೆಗೂ ಮಕ್ಕಳ ಹುಟ್ಟಿದ ನಂತರ ಸಂತಾನೋತ್ಪತ್ತಿಯ ನಂತರವೂ ಸಹ ಅನೇಕ ಸಮಸ್ಯೆಗಳಿರ್ತದೆ. ಈ ಸಮಸ್ಯೆಗಳು ಅನೇಕರಿಗೆ ಅರ್ಥವಾಗೋದೇ ಇಲ್ಲ. ಕೆಲವರಿಗೆ ಅರ್ಥವಾದರೂ ಸಹ ಬೇರೆಯವರಿಗೆ ಮಾತಾಡೋದಿಲ್ಲ. ಯಾಕೆ ಅಂದರೆ ಈ ವಿಷಯದಲ್ಲಿ ಗೌಪ್ಯತೆ ಮೇಂಟೈನ್ ಮಾಡ್ತಾರೆ, ನಾಚಿಕೆ ಅಂತೇಳಿ. ಇದು ಹೆಂಗಸರು ನಾಚಿಕೆ ಪಡೋ ಸ್ವಭಾವದಿಂದ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡೋದಿಲ್ಲ, ಸಮಾಲೋಚನೆ ಮಾಡೋದಿಲ್ಲ. ಹಾಗಾಗಿ ಆ ಸಮಸ್ಯೆಗಳು ಹಾಗೇ ಇರ್ತದೆ. ಆ ನೋವನ್ನು ಹಾಗೇ ಅನುಭವಿಸ್ತಾ ಇರ್ತಾರೆ. ಅವರ ಮುಟ್ಟಿನಿಂದ ಹಿಡಿದು ಮಕ್ಕಳಾಗಿ ಮುಗಿಯೋವರೆಗೂ ಸಹ ಇದೇ ನೋವು ಅನುಭವಿಸ್ತಾರೆ. ಇನ್ನೂ ಕೆಲವರಿಗೆ ತಮಗೆ ಸಮಸ್ಯೆ ಇದೆ ಅಂತಲೇ ಅರ್ಥ ಆಗಲ್ಲ, ಅದಕ್ಕೆ ಸಮಾಧಾನ ಮಾಡಿಕೊಡ್ಬೋದು, ಪರಿಹಾರ ಮಾಡಿಕೊಡ್ಬೋದು ಸಹ ಗೊತ್ತಾಗಲ್ಲ. ಇಂತಹ ಸ್ಥಿತಿ ಅನೇಕ ದೇಶದಲ್ಲಿ ಇರ್ತದೆ. ಈಗ ಹೇಳೋದು ಅಂತಂದರೆ, ಈ ಮಹಿಳೆಯರಲ್ಲಿ ಅನೇಕರಿಗೆ ಮುಟ್ಟಾಗೋದು ಸಹಜ. ಆದರೆ ಈ ಮುಟ್ಟಕ್ಕೆ ಅನುಮೇರಿ ಆಗದೇ ಇದ್ದರೆ ಅನೋರ್ಮೋಹ ಅಂತ ಹೇಳ್ತಾರೆ, ಅಮೆನ್ರೋಹ ಅಂತ. ಅದು ಹೇಗೆ ಅಂದರೆ, ಈ ಹುಡುಗಿರು ದೊಡ್ಡವರಾಗೋವರೆಗೂ ಮುಟ್ಟಾಗೋದಿಲ್ಲ, ಅಂದರೆ ಯೌವನಸ್ಥರಾಗೋವರೆಗೂ ಮುಟ್ಟಾಗೋದಿಲ್ಲ. ಅದೇ ರೀತಿ ಸ್ತ್ರೀಯರು ಗರ್ಭಿಣಿಯಾದಾಗ ಮುಟ್ಟಾಗಲ್ಲ. ಮತ್ತು ಮಕ್ಕಳಿಗೆ ಹಾಲು ಉಣಿಸೋವರು ಸಹ ಮುಟ್ಟಾಗೋದಿಲ್ಲ. ಮತ್ತು ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದು ಮಾನಸಿಕ ಸಮಸ್ಯೆಗಳು ಏನಾದರೂ ಇದ್ದರೆ ಆಗಲೂ ಮುಟ್ಟಾಗೋದಿಲ್ಲ. ಮತ್ತು ಕೆಲವರಿಗೆ ಈ ಪರಿಸರ ವಾಸ ಮಾಡ್ತಕ್ಕಂಥ ಜಾಗ ಬದಲಾವಣೆ ಆದಾಗ, ಮತ್ತು ಮಕ್ಕಳಿಗೆ ಹಾಲು ಉಣಿಸೋವಾಗ, ಮತ್ತು ಅವ್ರ ದೇಹದಲ್ಲಿ ಏನಾದರೂ ಬಾವು ಗಡ್ಡೆ ಇಂಥದ್ದು ಉಂಟಾದರೆ ಹಾಗೂ ಮುಟ್ಟಾಗೋದಿಲ್ಲ. ಈ ಬಗ್ಗೆ ಅವರು ವೈದ್ಯರಿಗೆ ತೋರಿಸಿ ದೇಹದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂದರೆ ಯೋಗ ಮಾಡಿ ಅದು ಸರಿ ಹೋಗ್ತದೆ, ಮುಟ್ಟಾಕ್ತಾರೆ. ಅದೇ ರೀತಿ ಈ ಮಹಿಳೆಯರು, ಯುವತಿಯರು, ಹುಡುಗಿಯರು ವಯಸ್ಸು ಬಂದರೂ ಸಹ ಒಂದೊಂದ್ಸಲಿ ಮುಟ್ಟಾಗೋದಿಲ್ಲ. ಯಾಕೆ ಅಂದರೆ ಅನೇಕರಿಗೆ ಒಳ್ಳೆಯ ಆಹಾರ, ಅಂಥವ್ರಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ಇಲ್ಲದೇ ಇರ್ಬೋದು, ಅಥವಾ ಒಳ್ಳೆಯ ಗಾಳಿ ಬೆಳಕು ಇಲ್ಲದೇ ಇರ್ಬೋದು, ಅಥವಾ ಸಾಮಾನ್ಯ ಯೋಗ ಅಥವಾ ಯಾವುದೇ ವ್ಯಾಯಾಮ ಇಲ್ಲದೇ ಇರ್ಬೋದು. ಅಂಥ ಸಮಯದಲ್ಲೂ ಸಹ ಅವರು ಮುಟ್ಟಾಗೋದಿಲ್ಲ. ಇದಕ್ಕೆ ಅನೇಕ ಸಾರಿ ಅವ್ರಿಗೆ ಒಳ್ಳೆಯ ಆಹಾರ ಕೊಟ್ಟು ಡಾಕ್ಟ್ರಿಂದ ಪರೀಕ್ಷೆ ಮಾಡಿ ಅವ್ರಿಗೇನು ಸಮಸ್ಯೆ ಇಲ್ಲ ಅಂದರೆ ಯೋಗ ಮಾಡಿದರೆ ಸರೋಗ್ತಾರೆ. ಇನ್ನು ಕೆಲವರಿಗೆ ಮಾನಸಿಕವಾಗಿ ಒತ್ತಡ ಇದ್ದರೆ ಆಗಲ್ಲ. ಮತ್ತು ಕೆಲವರಿಗೆ ಅವರ ಈ ಪಿನಿಯಲ್ ಗ್ಲ್ಯಾಂಡ್ಸ್ ಏನಿದೆ, ಪಿನಿಯಲ್ ಗ್ಲ್ಯಾಂಡ್ಸು ಈ ಬೇರೆ ಗ್ಲ್ಯಾಂಡ್ಸ್ ಜೊತೆಲಿ ಹಿಡ್ಕೊಂಡಿದ್ದಾಗ ಆವಾಗೂ ಸಹ ಮುಟ್ಟಾಗಲ್ಲ. ಆವಾಗ ಅವರಿಗೆ ಕೆಲವು ಇದು ಕೊಟ್ಟರೆ, ಪೌಷ್ಟಿಕ ಆಹಾರ ಕೊಟ್ಟರೆ ಸರೋಗ್ತದೆ. ಅದೇ ರೀತಿ ಕೆಲವು ಮಹಿಳೆಯರಿಗೆ ಮುಟ್ಟು ಮಧ್ಯದಲ್ಲಿ ನಿಂತೋಗ್ತದೆ. ಅಂಥವ್ರಿಗೆ ಏನೂ ಸಮಸ್ಯೆ ಇಲ್ಲ ದೈಹಿಕವಾಗಿ ಅಂದರೆ ಯೋಗ ಮಾಡಿದರೆ ಸರಿ ಹೋಗ್ತಾರೆ, ಅವರು ಆ ಮುಟ್ಟು ಸರಿ ಹೋಗ್ತದೆ. ಆದರೆ ಕೆಲವರಿಗೆ ಈ ಮುಟ್ಟಾದಾಗ ಬಹಳ ನೋವು ಉಂಟಾಗ್ತದೆ. ಹೊಟ್ಟೆಯಲ್ಲಿ ನೋವು ಇರ್ತದೆ, ಕಿಬ್ಬೊಟ್ಟೆಯಲ್ಲಿ ಹಿಡ್ಕೊಂಡಂಗೆ ಆಗ್ತದೆ, ವಾಂತಿ ಬಂದಂಗೆ ಆಗ್ತದೆ. ಎಲ್ಲ ಸಮಸ್ಯೆಗಳು ಮುಟ್ಟಿನಾಗೋ ಸಮಯದಲ್ಲಿರ್ತದೆ.
ಮುಟ್ಟಾಗೋಕ್ಕೆ ಒಂದು 2-3 ದಿವಸ ಮೊದಲೇನಾಗ್ತದೆ ಅಂದರೆ ಈ ಸಮಸ್ಯೆಗಳ ಜೊತೆಗೆ ಅವ್ರಿಗೆ ಹೊಟ್ಟೆ ನೋವು, ಹಿಂಭಾಗ ಬೆನ್ನುಭಾಗ ನೋವು, ಇದೆಲ್ಲೀರ ವಾಂತಿ ಬಂದಂಗೆ ಆಗೋದು ಆಗ್ತದೆ. ಅದ್ರ ಜೊತೆಗೆ ಅವರ ಸ್ತನಗಳು ದಪ್ಪ ಆಗ್ತವೆ ಮತ್ತು ಮೃದುವಾಗಿರ್ತವೆ. ಜೊತೆಗೆ ಈ ರಜಸ್ಸಿನ ದ್ರವ ಇದೆಯಲ್ಲ, ಅದು ಹೊಟ್ಟೆ ತುಂಬಿಕೊಂಡು ಹೊಟ್ಟೆ ಊದ್ಕೊಂಡಂಗಾಗಿ ದಪ್ಪ ಆಗ್ತಾರೆ. 3-4 kg ದಪ್ಪ ಆಗ್ತಾರೆ ಮೈನಾರ್ದಾಗ. ಇದೆಲ್ಲಕ್ಕಿಂತ ಹೆಚ್ಚಿಗೆ ಅವರು ಪಡೋ ನೋವು ಅಂದರೆ ಆ ಭಾಗದಲ್ಲಿ ನವೆ ಉಂಟಾಗ್ತದೆ. ಅದು ಬಹಳ ಡೇಂಜರು. ನವೆ ಉಂಟಾಗೋದ್ರ ಜೊತೆಗೆ ಖಿನ್ನತೆ, ಜಡತ್ವ, ಮೈಕೈ ನೋವು ಹೀಗೆಲ್ಲ ಬಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸುಸ್ತಾಗೋತಾರೆ. ಇದು ಕೆಲವ್ರಿಗೆ ಆಗ್ತಕ್ಕಂಥ ಸಮಸ್ಯೆ. ಆದರೆ ಈ ಸಮಸ್ಯೆನ ಕೆಲವರು ಇದನ್ನ ಅನುಕೂಲ ಅಂತ ಭಾವಿಸ್ಬೇಕು. ಯಾಕೆಂದರೆ ಈ ಸಮಯದಲ್ಲಿ ಮುಟ್ಟಾಗೋದಕ್ಕೆ 3-4 ದಿವಸ ಮೊದಲು ಈ ನೋವುಗಳು ಕಂಡು ಬಂದರೂ ಸಹ, ಮತ್ತು ಮುಟ್ಟಾದಾಗ ಒಂದು 5 ದಿನ, ಅದಕ್ಕೆ ಮೊದಲು ಒಂದು 3 ದಿವಸ ಮೊದಲು, ಆನಂತರ ಒಂದು 5 ದಿವಸ ಅವರ ಮನಸ್ಸು ಬಹಳ ಜಾಗೃತವಾಗಿರ್ತದೆ, ಬಹಳ ಬುದ್ಧಿ ತೀಕ್ಷ್ಣವಾಗಿರ್ತದೆ. ಆ ಸಮಯದಲ್ಲಿ ಏನಾದರೂ ಧ್ಯಾನ ಮಾಡಿದ್ದೇ ಆದರೆ, ಆಧ್ಯಾತ್ಮಿಕ ಕಡೆ ಮನಸ್ಸು ಕೊಟ್ಟರೆ ಅವರು ಭಾಳ ಬೇಗ ಅದನ್ನ ಪಡ್ಕೊಳ್ತಾರೆ. ಮತ್ತು ಆ ಸಮಯದಲ್ಲಿ ಅದು ನೋವು ಭಾಳ ತೊಂದರೆ ಈಡಾಗ್ತಕ್ಕಂಥ ನೋವು, ಹೆದರಿಕೆಗಿಂತ ಹೆಚ್ಚಿಗೆ ಅದೊಂದು ವರ ಅಂತೇಳಿ ಭಾವಿಸ್ಬೇಕು. ಕಾರಣ ಏನಂದರೆ ಆ ಟೈಮ್ನಲ್ಲಿ ಅವರ ಮಾನಸಿಕ ಶಕ್ತಿ, ಬುದ್ಧಿಶಕ್ತಿ ಎಲ್ಲವೂ ಹೆಚ್ಚಾಗಿರ್ತದೆ. ಯೋಚನೆ ಮಾಡ್ತಕ್ಕಂಥ ಶಕ್ತಿ ಮತ್ತು ಅವ್ರು ತಗೊಳ್ತಕ್ಕಂಥ ಆಹಾರದ ರುಚಿ, ಗ್ರಹಿಕೆ, ಕೇಳ್ತಕ್ಕಂಥ ಶಕ್ತಿ ಇವೆಲ್ಲವೂ ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ಈ ದಿನಗಳನ್ನ ಏನು ಒಂದು 3 ದಿನ ಮುಟ್ಟಾಗೋದಕ್ಕೆ ಮೊದಲು 3 ದಿವಸ ಮೊದಲು, ಅಥವಾ ಮುಟ್ಟಾದಾಗ ಒಂದು 5 ದಿವಸ, ಆನಂತರ 5 ದಿವಸನ ಅದು ದೇವರು ಕೊಟ್ಟು ವರ ಅಂತೇಳಿ ಅವ್ರು ಭಾವಿಸ್ಬೇಕು. ಆಗ ಅವ್ರಿಗೆಲ್ಲ ಶಕ್ತಿನೂ ಹೆಚ್ಚಾಗಿ ಬರ್ತದೆ. ಭಾಳ ಶಕ್ತಿ, ಮಾನಸಿಕ ಶಕ್ತಿ, ದೈಹಿಕ ಶಕ್ತಿ ಎಲ್ಲವೂ ಜಾಸ್ತಿ ಆಗ್ತವೆ. ಈ ಟೈಮ್ನಲ್ಲಿ ಅವರು ಬೇರೆಯವ್ರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಅಥವಾ ತ್ಯಕ್ತ ಮಾಡ್ತಕ್ಕಂಥ ಮನೋಭಾವನೆಯೂ ಹೆಚ್ಚಾಗ್ತದೆ. ಈಗ ಇದಕ್ಕೆಲ್ಲನೂ ಯೋಗ ಪರಿಹಾರ ಅಂತ ಹೇಳ್ತೀವಿ, ಯೋಗದಿಂದ ಸಮಸ್ಯೆ ಪರಿಹಾರ ಅಂತ. ಯಾಕೆ ಅಂದರೆ ಅನೇಕರು ಪ್ರಶ್ನೆ ಮಾಡ್ತಾರೆ, ಈ ಥರ ಮುಟ್ಟಾದಾಗ ಯೋಗ ಮಾಡ್ಬೋದಾ ಅಂತ. ಯಾಕೆಂದರೆ ಮುಟ್ಟಾದಾಗ ಬೇರೆ ಕೆಲಸ ಎಲ್ಲ ಮಾಡ್ಬೋದು, ಕಷ್ಟವಾದ ಕೆಲಸಗಳೆಲ್ಲ ಮಾಡ್ಬೋದು. ಅಂದರೆ ಮತ್ತು ಯೋಗ ಯಾಕೆ ಮಾಡೋಕ್ಕಾಗಲ್ಲ? ಯೋಗನೂ ಮಾಡ್ಬೋದು. ಮುಟ್ಟಾದಾಗೂ ಸಹ, ಮುಟ್ಟಾಗಿರೋ ಕಾಲದಲ್ಲೂ ಸಹ ಯೋಗ ಮಾಡಿದರೆ ಅವ್ರ ಸಮಸ್ಯೆಗಳು, ಅವ್ರ ನೋವುಗಳು ಕಡಿಮೆ ಆಗ್ತದೆ. ಆದರೆ ಆ ಮುಟ್ಟಾಗಿರೋ ಸಮಯದಲ್ಲಿ ಶೀರ್ಷಾಸನ ಮತ್ತು ಸರ್ವಾಂಗಾಸನ ಮಾಡಬಾರ್ದು ಅಷ್ಟೇ, 1-2-3 ದಿವಸ. ಉಳಿದಂತೆ ಬೇರೆ ಎಲ್ಲ ಆಸನಗಳನ್ನ, ವಜ್ರಾಸನ, ಸುಪ್ತ ವಜ್ರಾಸನ, ಶಶಾಂಕಾಸನ, ತಾಡಾಸನ ಮತ್ತು ಮತ್ಸ್ಯಾಸನ, ಧನುರಾಸನ, ಎಲ್ಲ ಆಸನಗಳನ್ನೂ ಮಾಡ್ಬೋದು. ಎಲ್ಲ ಆಸನಗಳು ಮಾಡೋದ್ರಿಂದ ಅವರ ಸಮಸ್ಯೆ, ರಜಸ್ಸು ಜಾಸ್ತಿ ಆಗಿ ಹೋಗ್ತಕ್ಕಂಥ ಸಮಸ್ಯೆ, ಮೈಕೈ ನೋವು, ತಲೆನೋವು, ಇಂಥ ಏನೆಲ್ಲ ಸಮಸ್ಯೆಗಳಿರ್ತವೆ ಅವು ಕಡಿಮೆ ಆಗ್ತವೆ. ಅದೇ ರೀತಿ ಆಸನಗಳ ಜೊತೆಗೆ ಪ್ರಾಣಾಯಾಮದಲ್ಲಿ ನಾವು ನಾಡಿ ಶೋಧನಾ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಈ ಪ್ರಾಣಾಯಾಮಗಳು ಮಾಡ್ಬೋದು. ಈ ಪ್ರಾಣಾಯಾಮಗಳು ಮಾಡಿದಾಗ ಅವರು ಏನು ನೋವು ಅನುಭವಿಸ್ತಾರೆ ಅದು ಕಡಿಮೆ ಆಗ್ತದೆ. ಮತ್ತು ಪ್ರಾಣಾಯಾಮ ಮಾಡೋದ್ರ ಜೊತೆಗೆ ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದರೆ ಆ ದೇಹದಲ್ಲಿರೋ ಕಲ್ಮಶಗಳು ಹೋಗ್ತವೆ, ಅವು ಕಡಿಮೆ ಆಗ್ತವೆ. ಮತ್ತು ಇವರಿಗೆ ಶಕ್ತಿ, ದೇಹದಲ್ಲಿ ಶಕ್ತಿಯೂ ಸಹ ಹೆಚ್ಚಾದಂಗೆ ಆಗ್ತದೆ. ಈ ಸಮಸ್ಯೆಗಳೇನಿವೆ ಈ ಸಮಸ್ಯೆಗಳು ಕಡಿಮೆ ಆಗ್ತವೆ, ನೋವು ಕಡಿಮೆ ಆಗ್ತದೆ. ಅದೇ ರೀತಿ ನಾವು ಷಟ್ಕರ್ಮಗಳು ಅಂದರೆ ನೇತಿ, ಪ್ರತಿದಿನ ನೇತಿ ಮಾಡಬೇಕು. ಮತ್ತು ಈ ಕುಂಜಲಿಕ್ರಿಯೆ ಮತ್ತು ಶಂಖ ಪ್ರಕ್ಷಾಳನ 3 ದಿವಸಕ್ಕೊಂದ್ಸರಿ ಮಾಡಿದರೆ ಸಾಕು. 3 ದಿವಸಕ್ಕೊಂದ್ಸರಿ ಮಾಡಿದರೆ ಅದೇನು ರಜಸ್ಸು ಹೋಗ್ತದೆ ಮುಟ್ಟಾದ ಕಾಲದಲ್ಲಿ, ಅದು ಸ್ಥಿಮಿತಕ್ಕೆ ಬರ್ತದೆ, ಅದ್ರ ಮೇಲೆ ಹಿಡಿತ ಬರ್ತದೆ, ನೋವುಗಳು ಕಡಿಮೆ ಆಗ್ತದೆ. ಇದ್ರ ಜೊತೆಗೆ ಬಂಧ ಮುದ್ರೆಗಳಲ್ಲಿ ವಿಪರೀತಕಾರಿಣಿ ಮುದ್ರೆ, ಪಾಸನಿ ಮುದ್ರೆ ಮತ್ತು ಯೋಗ ಮುದ್ರೆ, ಸಹಜೋನಿ ಮುದ್ರೆ, ಮೂಲಬಂಧ ಇವೆಲ್ಲವನ್ನೂ ಮಾಡಿದ್ದೇ ಆದರೆ ಅವರ ಈ ಏನು ಮುಟ್ಟಾಗುವಾಗ ದ್ರವ ಹೋಗ್ತದೆ ಅದ್ರ ಮೇಲೆ ಹಿಡಿತ ಬಂದಂಗಾಗ್ತದೆ. ಮತ್ತು ನೋವು, ತಲೆನೋವು ಮತ್ತು ಹೊಟ್ಟೆ ನೋವು ಇವೆಲ್ಲ ಇದ್ದಿದ್ದು ಸಹ ಕಡಿಮೆ ಆಗ್ತದೆ.
ಇದೇ ಸಮಯದಲ್ಲಿ ವಿಶ್ರಾಂತಿ ತಗೊಳ್ಬೇಕು. ವಿಶ್ರಾಂತಿನ ಅಂದರೆ ಅವರೇನಾದರೂ ಯೋಗ ಮುದ್ರೆಯಲ್ಲಿ ವಿಶ್ರಾಂತಿ ತಗೊಂಡಿದ್ದೆ ಆದರೆ ಒಳ್ಳೆ ಈ ಸಮಸ್ಯೆಗಳು ಅರ್ಧಂಬರ್ಧ ಸರಿ ಹೋಗ್ತವೆ. ಮತ್ತು ಅವರು ವಿಶೇಷವಾಗಿ ಅಜಪ ಜಪ ಮತ್ತು ಮೌನ ಮಾಡೋದು ಈಗ ಮಾಡಿದರೆ ಆವಾಗ ಈ ನೋವುಗಳು ಕಡಿಮೆ ಆಗ್ತವೆ. ವಿಶೇಷವಾಗಿ ಆಹಾರ ಸಸ್ಯಾಹಾರ ತಗೊಳ್ಬೇಕು. ಜಾಸ್ತಿ ಎಣ್ಣೆಯಲ್ಲಿ ಕರೆದಿದ್ದು ಅಥವಾ ಮಸಾಲೆ ಹಾಕಿದ್ದು ಸ್ವಲ್ಪ ಕಡಿಮೆ ತಗೊಳ್ಬೇಕು. ಹೀಗಾದರೆ ಒಳ್ಳೆಯ ಆಹಾರ, ಸರಳವಾದ ಆಹಾರ ತಗೊಂಡ್ರೆ ಅರ್ಧಕ್ಕರ್ಧ ನೋವು ಅವ್ರದ್ದು. ಮಹಿಳೆಯರಿಗೆ ಏನು ಒಂದು ಈ ಮುಟ್ಟಿನ ಕಾಲದಲ್ಲಿ ನೋವಿರ್ತವೆ, ಅದು ಅರ್ಧಕ್ಕರ್ಧ ಬದಲಾವಣೆ ಆಗ್ತದೆ, ಕಡಿಮೆ ಆಗ್ತದೆ ಅನ್ನೋ ಭಾವನೆ ಎಲ್ಲ ಮಹಿಳೆಯರಲ್ಲೂ ಇದೆ. ಅದೇ ರೀತಿ ಅವರು ಈ ಕಾಲದಲ್ಲಿ ಮುಟ್ಟು ಆಗೋದಕ್ಕೆ ಮೊದಲನೇ ಕಾಲದಲ್ಲಿ ದೇಹನ ಬೆಚ್ಚಗಿಟ್ಕೊಳ್ಬೇಕು. ಕೈ ಕಾಲನ್ನು ಸಹ ಬೆಚ್ಚಗೆ ಇಟ್ಕೊಳ್ಬೇಕಾಗ್ತದೆ. ಮತ್ತು ಅಜಪ ಜಪ ಮತ್ತು ಚಿದಾಕ್ಷಣ ಮತ್ತು ಇದು ನಾಡಯೋಗ ನಾದಯೋಗ ಇವನ್ನು ಮಾಡಿದ್ದೇ ಆದರೆ ಅವರ ಸಮಸ್ಯೆಗಳು ಬಹಳಷ್ಟು ಪರಿಹಾರ ಆಗ್ತವೆ. ಹಾಗಾಗಿ ಮುಟ್ಟಿನ ಸಮಯದಲ್ಲಿ ಯೋಗ ಮಾಡೋದು ಮತ್ತು ಸತತವಾಗಿ ಯೋಗ ಮಾಡೋದ್ರಿಂದ ಮಹಿಳೆಯರ ಈ ಮುಟ್ಟಿನ ಸಮಸ್ಯೆಗಳು ಪರಿಹಾರ ಆಗ್ತವೆ, ಕಡಿಮೆ ಆಗ್ತವೆ.